ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹಾಗಲಕಾಯಿ ಫ್ರೈ, ತುಂಬ ರುಚಿಯಾಗಿರೋಂಥ ಹಾಗಲಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡ್ಕೊಳ್ಳೋದಂದರೆ, ಎಳ್ಳು ಮತ್ತು ಬೆಲ್ಲ ಹುರ್ಗಡ್ಲೆ ಹಾಕ್ಕೊಂಡು ಮಾಡ್ಕೊಳೋಂಥ ಹಾಗಲಕಾಯಿ ಫ್ರೈ. ಅದು ನಾನು ತೋರಿಸ್ಕೊಡೋಕೆ ಮುಂಚೆ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿ ಅಂತ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋನೇ ನಿಮ್ಗೆ ಬರುತ್ತೆ. ಈಗ ನಾನು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತಂದು ನೀಟಾಗಿ ತೊಳ್ಕೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡು ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲಿಗೆ ಇಟ್ಕೊಂಡು ಅದಕ್ಕೆ ನಾನು ಒಂದು 4 ಸ್ಪೂನಷ್ಟು ಸಾರಿನೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಒಂಚೂರು ಒಗ್ಗರಣೆಗೆ ಸಾಸಿವೆನೂ ಸೇರಿಸ್ಕೊತಾ ಇದ್ದೀನಿ. ಒಂದು 2-3 ಚಿಟಿಕೆಯಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಚ್ಚಿಟ್ಟಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಒಂದು 20 ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ತಿರ್ಕೊಂಡು ಇದಕ್ಕೆ ಈಗ ನಾನು ನಾಟಿ ಟೊಮೊಟೊ ಹಚ್ಚಿರುವಂಥ ನಾಟಿ ಟೊಮೊಟೊ ಹಚ್ಕೊಂಡು ಸಣ್ಣಕ್ಕೆ ಇಟ್ಕೊಂಡಿರೋಂಥ ನಾಟಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಜೊತೆಗೆ ಅರಿಶಿನನೂ ಒಂದು 5 ಚಿಟಿಕೆಯಷ್ಟು ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಚೆಂದಾಗಿ ಟೊಮೊಟೊ ಎಲ್ಲ ಉಪ್ಪು ಹಾಕಿದ್ರೆಲ್ಲ ಚೆಂದಾಗಿ ಬೆಂದ್ಕೋಬೇಕು. ಬೇಗ ಬೇಯುತ್ತೆ. ನಾವು ಉಪ್ಪು ಹಾಕೋದ್ರಿಂದ ಫುಲ್ಲು ನೋಡಿ ಮೆತ್ತಗಾಗಿದೆ ಟೊಮೊಟೊ. ಈಗ ನಾನು ಏನು ಹಚ್ಚಿಟ್ಕೊಂಡಿದ್ದ ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿ ರೌಂಡ್ ಶೇಪಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಆ ಕಡೆ ಈ ಕಡೆ ಚೆಂದಾಗಿ ನಾವು ತಿರುಗ್ಕೋಬೇಕು. ಈ ರೀತಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಕಹಿ ಇರಲ್ಲ, ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಹಾಗಲಕಾಯಿ ಫ್ರೈ ಇದು. ಈಗ ನೋಡಿ ಹಾಗಲಕಾಯಿ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಅಷ್ಟು ನೀರು ಸೇರಿಸ್ಕೊತೀನಿ. ಏಕೆಂದರೆ ಇದು ನಾವು ಲಾಸ್ಟ್ಗೆ ಹುರ್ಗಡ್ಲೆ ಪುಡಿ ಮತ್ತು ಎಳ್ಳು ಪುಡಿ ಹಾಕೋದ್ರಿಂದ ಫುಲ್ಲು ಡ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ಕಾಯಿ ಬೇಯೋದಕ್ಕೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು ಸೇರಿಸ್ಕೊಂಡು ಆ ಕಡೆ ಈ ಕಡೆ ಈ ರೀತಿ ತಿರುಗಿಕೊಂಡು ಚೆಂದಾಗೆ ನಾವೇನು ಹಾಕಿದ್ರು ಟೊಮೊಟೊ ಅದೆಲ್ಲ ಹಿಡ್ಕೊಳೋ ಥರ ತಿರುಗಿಬಿಟ್ಟು ಈಗ ನಾನು ಅದನ್ನು ಪ್ಲೇಟ್ ಹಾಕಿ ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ. 5 ನಿಮಿಷ ಬೆಂದ ಮೇಲೆ ಮತ್ತೆ ಪ್ಲೇಟ್ ತೆಗೆದು ನೋಡಿದ್ರೆ ನೋಡಿ ಅರ್ಧ ಬೆಂದಿದೆ, ಇನ್ನೂ ಅರ್ಧ ಬೇಯಬೇಕು. ಮತ್ತು ಆ ಕಡೆ ಈ ಕಡೆ ಕೈ ತಿರುಗಿಕೊಂಡು ಆ ಕಡೆ ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ನೋಡಿ ಪ್ಲೇಟ್ ಹಾಕಿ ತಿರ್ಗಾ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ, ಈಗ ನೀರಿನ ಅಂಶ ಇನ್ನೂ ಒಂದು ಚೂರಿದೆ, ಮತ್ತು ಪ್ಲೇಟ್ ಹಾಕಿ 5 ನಿಮಿಷ ಬೇಯಕ್ಕೆ ಬಿಡಬೇಕು. ಇದನ್ನು 5 ನಿಮಿಷ ಬೇಯಕ್ಕೆ ಬಿಟ್ಟು ಮತ್ತೆ ತೆಗೆದು ನೋಡ್ತಾಯಿದ್ದೀನಿ. ನೋಡಿ 5 ನಿಮಿಷ ಬೆಂದ ಮೇಲೆ ಫುಲ್ಲು ಡ್ರೈ ಆಗಿದೆ, ಒಂಚೂರು ನೀರಿನ ಅಂಶ ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ನಾನು ಪ್ಲೇಟ್ ತೆಗೆದುಬಿಟ್ಟು ಮತ್ತೆ 2 ನಿಮಿಷ ಇದನ್ನು ನಾನು ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಇನ್ನೊಂದು ಸಲ ತಿರುಗಿಕೊಂಡು ಬೇಯಕ್ಕೆ ಬಿಡ್ತಾಯಿದ್ದೀನಿ. 2 ನಿಮಿಷ ಅದು ಬೇಯೋಷ್ಟೊತ್ತಿಗೆ ನಾನು ಹುರ್ಗಡ್ಲೆ ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನಷ್ಟು ಎಳ್ಳು ಸೇರಿಸ್ಕೊತಾ ಇದ್ದೀನಿ, ಬಿಳಿ ಎಳ್ಳು. ನೀವು ಕಪ್ಪದಿದ್ದರೂ ಸೇರಿಸ್ಕೋಬೋದು, ಬಿಳಿದಿದ್ದರೂ ಸೇರಿಸ್ಕೋಬೋದು. ಇದನ್ನು ಸೇರಿಸ್ಕೊಂಡು ಇದೇನು ಉರಿಯಷ್ಟಿಲ್ಲ ಏನಿಲ್ಲ, ಹಾಗೆ ಹಸಿದ್ರೆ ಸ್ವಲ್ಪ ತರ್ತರಿಯಾಗಿ ರವೆ ರೀತಿಯಲ್ಲಿ ಇದನ್ನು ಕುಟ್ಕೋಬೇಕಾಗುತ್ತೆ. ರವೆ ರೀತಿಯಲ್ಲಿ ಇದನ್ನು ಕುಟ್ಕೊಂಡು ಈಗ ನಾನು ಶುಂಠಿ ಬಂದು ಕೊನೆಗೆ ಹಚ್ಚಿರೋಂಥ ಶುಂಠಿ 1 ಇಂಚಷ್ಟು ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾಕಂದ್ರೆ ನಾನು ಖಾರ ಹಾಕ್ತಾಯಿಲ್ಲ, ಬರೀ ಶುಂಠಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಜೀರ್ಣ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಸೇರಿಸ್ಕೊಂಡು ನಾವೇನು ಕುಟ್ಟಿಟ್ಕೊಂಡಿದ್ನೋ ಕುಟ್ಟೋ ಕಲ್ಲಲ್ಲಿ ಹುರ್ಗಡ್ಲೆನೂ ಮತ್ತು ಎಳ್ಳು ಅದನ್ನು ಇದಕ್ಕೆ ಪುಡಿ ಎಲ್ಲ ಪೂರ್ತಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಕಹಿನೂ ಇರಲ್ಲ. ಇದು ಚಪಾತಿಗಾಗಲಿ ರೋಟಿಗಾಗಲಿ ಮತ್ತು ಪೂರಿಗೂ ತುಂಬ ಚೆನ್ನಾಗಿರುತ್ತೆ. ಈ ಶುಗರ್ ಪೇಷಂಟ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕಹಿ ಇರಲ್ಲ ಈ ರೀತಿ ಮಾಡ್ಕೊಳೋದ್ರಿಂದ. ನೋಡಿ ಈಗ ನಾನು ಪುಡಿ ಹಾಕಿದ್ಮೇಲೆ ಫುಲ್ಲು ಡ್ರೈ ಆಗೋಯ್ತು. ಎಲ್ಲ ಡ್ರೈ ಆಗಿದೆ ನೋಡಿ. ನಿಮ್ಗೆ ನೀರಿನ ಅಂಶ ಒಂದು ಚೂರು ಬಾಣಲೆಯಲ್ಲಿ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ಬೆಲ್ಲ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿನೂ ಹಸಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿ ತಿರುಗಿಕೊಂಡು ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ರಸಮೋ ಬೇಳೆ ಸಾರೋ ಸೊಪ್ಪಿನ ಸಾರೋ ಮಾಡಿದಾಗ್ಲೂ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.